ನಮಸ್ಕಾರ ಸ್ನೇಹಿತರೆ. ನೀವು ಅಂದ್ಕೊಂಡಿದ್ರ ಜರ್ಮನಿಗೆ ನರ್ಸಾಗಿ ಹೋದ್ರೆ ಸಾಕು, ಕೈ ತುಂಬ ಸಂಬಳ, ವೀಕೆಂಡಲ್ಲಿ ಪ್ಯಾರಿಸ್ ಸ್ವಿಟ್ಜರ್ಲೆಂಡ್ ಟ್ರಿಪ್ಪು ಅಂತ? ಸ್ವಲ್ಪ ತಡೀರಿ. 2026ಕ್ಕೆ ಜರ್ಮನಿ ಬದಲಾಗ್ತಿದೆ. ನಿಮಗೆ ಗೊತ್ತಾ, ಇಲ್ಲಿ ನರ್ಸ್ಗಳಿಗೆ ಡಾಕ್ಟರ್ ಅಸಿಸ್ಟೆಂಟ್ ಅಂತ ಕರೆಯೋದು. ಇಲ್ಲಿನ ವರ್ಕ್ನ ಇಂಡಿಯಾಗೆ ಹೋಲಿಸಿದ್ರೆ ಕಂಪ್ಲೀಟ್ಲಿ ಉಲ್ಟಾ. ಕೆಲವರು ಒಂದೇ ವರ್ಷಕ್ಕೆ ಇಂಡಿಯಾಗೆ ವಾಪಸ್ ಹೋಗ್ತಾರೆ, ಕೆಲವರು ಇಲ್ಲೇ ಸೆಟಲ್ ಆಗಿ ಮನೆ ಕಟ್ಕೊತಾರೆ. ಹಾಗಾದ್ರೆ 2026ಕ್ಕೆ ಜರ್ಮನಿಗೆ ಬರೋದು ಸರಿನಾ? ಹೊಸ ರೂಲ್ಸ್ ಏನು? ಕೈ ಸಿಗೋ ಸಂಬಳ ಎಷ್ಟು? ಮುಖ್ಯವಾಗಿ ರೋಗಿಗಳಿಗೆ ನರ್ಸಸ್ ಸ್ನಾನ ಮಾಡಿಸ್ಬೇಕಾ? ಇವತ್ತಿನ ವಿಡಿಯೋದಲ್ಲಿ ಜರ್ಮನಿಯ ನರ್ಸಿಂಗ್ ಲೈಫ್ನ ಸಂಪೂರ್ಣ ಜಾತಕನ ಬಿಚ್ಚಿಡ್ತೀನಿ. ಬನ್ನಿ ನೋಡೋಣ. ಎಲ್ಲರೂ ಕಾಯ್ತಿರೋ ವಿಷಯ ದುಡ್ಡು. ನೋಡಿ, 2025-26 ಪ್ರಕಾರ ಅಂದ್ರೆ TUOD-P ಪಬ್ಲಿಕ್ ಸೆಕ್ಟರ್ ಟಾರಿಫ್ ಪ್ರಕಾರ 2026ರಲ್ಲಿ ಸಂಬಳ ಜಾಸ್ತಿ ಆಗ್ತಾ ಇದೆ. ಗ್ರೋಸ್ ಸ್ಯಾಲರಿ ಅಂದ್ರೆ ಒಬ್ಬ ಫ್ರೆಶರ್ ನರ್ಸ್ಗೆ ಕನಿಷ್ಠ ಪಕ್ಷ 3,000 ಯೂರೋನಾದ್ರೂ ಕೊಡ್ಲೇಬೇಕಾಗಿರುತ್ತೆ. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 3 ಲಕ್ಷ. ಆದ್ರೆ ಇಲ್ಲೇ ಇರೋದು ಟ್ವಿಸ್ಟು. ಜರ್ಮನಿನಲ್ಲಿ ಹೆವಿ ಟ್ಯಾಕ್ಸ್ ಇದೆ. ನಮ್ಮ ಬರೋ ಸ್ಯಾಲರಿನಲ್ಲಿ 35-40% ನಾವು ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ನೇ ಕಟ್ಟಬೇಕಾಗಿರುತ್ತೆ. ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ ಕಟ್ಟಾಗಿ ನಮಗೆ ಕೈ ಸಿಗೋದು ಏನಿಲ್ಲ ಅಂತಂದ್ರು 2,200 ಇಂದ 2,500. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 2,20,000ದಿಂದ 2.5 ಲಕ್ಷ. ಸೊ ಇಷ್ಟು ಅಮೌಂಟ್ ನಮಗೆ ಫೈನಲ್ ಆಗಿ ಸಿಗುತ್ತೆ. ಮತ್ತೆ ಇದರಲ್ಲಿ ನೈಟ್ ಶಿಫ್ಟು, ಸಂಡೇಸು, ಹಾಲಿಡೇಸು ಈ ತರ ಏನಾದ್ರು ಮಾಡಿದಾಗ ಎಕ್ಸ್ಟ್ರಾ 200-300 ಯೂರೋ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ತಿಂಗಳಿಗೆ 2ರಿಂದ 2.5 ಲಕ್ಷ ದುಡಿತೀರಾ ಅಂತ ತಿಳ್ಕೊಳ್ಳಿ. ಆದ್ರೆ ಬರೋ ಖರ್ಚು ಮುಂದೆ ಹೇಳ್ತೀನಿ ನೋಡಿ. ಇಂಡಿಯಾದಿಂದ ಬರೋ ಎಷ್ಟೋ ನರ್ಸಸ್ಗಳಿಗೆ ಪ್ರಾಬ್ಲಮ್ ಆಗೋದು ಇಲ್ಲೇ. ಮಿತ್ತೇನಪ್ಪ ಅಂತಂದ್ರೆ, ನಾನು ಬರೀ ಇಂಜೆಕ್ಷನ್ ಕೊಡ್ತೀನಿ, ಡಾಕ್ಟರ್ ರೌಂಡ್ಸ್ ಹೋಗ್ತೀನಿ, ಡಾಕ್ಯುಮೆಂಟ್ ಮಾಡ್ತೀನಿ, ಸೊ ಇಷ್ಟಾಯ್ತು ನನ್ನ ಕೆಲಸ. ಅದಲ್ಲ. ಫ್ಯಾಕ್ಟ್ ಏನಪ್ಪ ಅಂತಂದ್ರೆ, ಜರ್ಮನಿಯಲ್ಲಿ ಹಾಲಿಸ್ಟಿಕ್ ಕೇರ್ ಅಂದ್ರೆ ಸಂಪೂರ್ಣ ಆರೈಕೆ ಅನ್ನೋ ಕಾನ್ಸೆಪ್ಟ್ ಐತೆ. ಅಂದ್ರೆ ಪೇಷಂಟ್ಗೆ ಊಟ ಮಾಡಿಸೋದು, ಬಟ್ಟೆ ಹಾಕ್ಸೋದು, ಮತ್ತೆ ಹೌದು, ಸ್ನಾನ ಕೂಡ ಮಾಡಿಸ್ಬೇಕು. ಸೊ ಇದು ಎಲ್ಲ ಹಾಲಿಸ್ಟಿಕ್ ಕೇರ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿ ಪೇಷಂಟ್ ಅಟೆಂಡರ್ಸ್ ಮತ್ತೆ ಆನ್ಗಿಯವರಿಗ ಅಂತ ಹೇಳ್ತಾರೆ, ಅವ್ರ ಕಡೆಯಿಂದ ಸಂಬಂಧಿಕರು ಅವ್ರು ಯಾರು ಇರಲ್ಲ. ಸಂಪೂರ್ಣ ಕೇರ್ ಪೇಷಂಟ್ ಏನಿರುತ್ತೋ ಅಷ್ಟು ನಾವೇ ಮಾಡ್ಬೇಕಾಗಿರುತ್ತೆ. ಸೊ ಇದಕ್ಕೆಲ್ಲ ಬೇಜಾರಾಗಬೇಡ್ರಿ. ಸೊ ಇಲ್ಲಿ ನರ್ಸಸ್ಗಳು ಅಂತಂದ್ರೆ ತುಂಬಾ ಹೈ ಲೆವೆಲ್ ರೆಸ್ಪೆಕ್ಟ್ ಇದೆ. ಪೇಷಂಟೇ ಆಗಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಆಗಲಿ ನರ್ಸಸ್ಗೆ ದೇವ್ರ ಥರ ನೋಡ್ತಾರೆ. ಸೊ ಅವ್ರಿಗೆ ಹ್ಯೂಜ್ ರೆಸ್ಪೆಕ್ಟ್ ಸಿಗುತ್ತೆ. ಬೇರೆ ಕಂಟ್ರಿ ಥರ ಅಲ್ಲ, ಜರ್ಮನಿನಲ್ಲಿ ನರ್ಸಸ್ಗೆ ಹೈ ಲೆವೆಲ್ ರೆಸ್ಪೆಕ್ಟ್ ಸಿಗುತ್ತೆ. ಆದರೆ ಫಿಸಿಕಲಿ ಕೆಲಸ ಸ್ವಲ್ಪ ಕಷ್ಟ ಇರುತ್ತೆ. ಈ ಬ್ಯಾಕ್ ಪೇನ್ ಅನ್ನೋದು ನರ್ಸಸ್ಗಳಿಗೆ ಫ್ರೆಂಡ್ ಇದ್ದಂಗೆ, ಆಲ್ಮೋಸ್ಟ್ ಎಲ್ರಿಗೂ ಬರ್ತಾನೇ ಇರುತ್ತೆ. ಈಗ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋಣ. 2026ರಲ್ಲಿ ಜರ್ಮನಿ ರೂಲ್ಸ್ನ ಸ್ವಲ್ಪ ಈಸಿ ಮಾಡಿದೆ. ಮೊದಲು ಜಾಬ್ ಆಫರ್ ಇದ್ರೆ ಮಾತ್ರ ಜರ್ಮನಿಯ ವೀಸಾ ಸಿಗ್ತಿತ್ತು. ಆದ್ರೆ ಈಗ ಇದೊಂದು ಕಾರ್ಡ್ ಇದ್ರೆ ಸಾಕು, ನೀವು ಜರ್ಮನಿಯಲ್ಲಿ 1 ವರ್ಷ ನಿಮ್ ಕೆಲಸ ಹುಡುಕ್ಬಹುದು. ಅದ್ಯಾವ್ದಪ್ಪ ಅಂತಂದ್ರೆ ಜಾಬ್ ಸೀಕರ್ ಕಾರ್ಡ್ ಅಂತ. ಈ ಕಾರ್ಡ್ ಮುಖಾಂತರ ನೀವು ಜರ್ಮನಿನಲ್ಲಿ 1 ವರ್ಷ ನಿಮ್ ಕೆಲಸನೇ ಹುಡುಕ್ಬಹುದು. ಮತ್ತೆ ಫಾಸ್ಟರ್ ರೆಕಗ್ನಿಷನ್, ಇಂಡಿಯನ್ ಡಿಗ್ರಿನ ಜರ್ಮನ್ ಡಿಗ್ರಿಗೆ ಒಪ್ಕೊಂಡು ಮತ್ತೆ ಅನೆರ್ಕೆನಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಫಾಸ್ಟರ್ ಆಗಿ ಅನೆರ್ಕೆನಿಂಗ್ ಪ್ರೋಸೆಸ್ ನ ಮಾಡ್ತಾರೆ. ಬಟ್ ಲ್ಯಾಂಗ್ವೇಜ್ ಇಸ್ ದ ಕಿಂಗ್. ಸೊ ನಿಮಗೆ ಕಂಪಲ್ಸರಿ B1 ಇಲ್ಲಾಂದ್ರೆ B2 ಬೇಕೇ ಬೇಕು. ಸೊ ಇಲ್ಲಿ ಪೇಷಂಟ್ ಹತ್ರ ಮಾತಾಡಕ್ಕೆ ಅತ್ಯವಶ್ಯಕ. ಸೊ ಬರೀ ಇಂಗ್ಲೀಷ್ ಇದ್ರೆ ಸಾಕು, ನಾನು ಹೊರಗಡೆ ಆಗಲಿ ಪೇಷಂಟ್ ಜೊತೆ ಆಗಲಿ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಕಹಿ ಸತ್ಯನ ನೀವು ಬಿಟ್ಬಿಡಿ. ಸೊ ನಿಮಗೆ ಕಂಪಲ್ಸರಿ B1 ಅಥವಾ B2 ಬೇಕೇ ಬೇಕು. ಹೊಸ ರೂಲ್ಸ್ ಪ್ರಕಾರ ನೀವು ಅರ್ಧಂಬರ್ಧ ಲ್ಯಾಂಗ್ವೇಜ್ ಕಲ್ತಿದ್ರು ನೀವು ಜರ್ಮನಿಗೆ ಬಂದು ವರ್ಕ್ ಮಾಡ್ತಾನೆ ನೀವು ಲ್ಯಾಂಗ್ವೇಜ್ ಕಲಿಯೋ ಅವಕಾಶ ಇವಾಗಿದೆ. ನೀವು ಅಸಿಸ್ಟೆಂಟ್ ಆಗಿನೇ ವರ್ಕ್ ಮಾಡ್ತಿರ್ಬೋದು, ಆಸ್ ಇಟ್ ಈಸ್ ನೀವು ಲ್ಯಾಂಗ್ವೇಜ್ ಕೂಡ ಕಲಿತಾ ಹೋಗ್ಬೋದು. ಸೇವಿಂಗ್ ಆನ್ ಕಾಸ್ಟ್ ಆಫ್ ಲಿವಿಂಗ್. ಸರಿ, ಕೈಗೆ 2 ಲಕ್ಷ ಬಂತು, ಅದರಲ್ಲಿ ಉಳಿಸೋದೆಷ್ಟು? ಸಿಂಗಲ್ ಪರ್ಸನ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಬನ್ನಿ ನೋಡೋಣ. ಇವಾಗ ಮನೆ ಬಾಡಿಗೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು 350 ಇಂದ 600-700, ಅದು 1 ವರ್ಷದಲ್ಲಿ. ಸೊ 300 ಸ್ಟಾರ್ಟಿಂಗ್ 300-400 ಕೊಟ್ಟೆ ಕೊಡ್ತಾರೆ. ಸೊ ನೀವು ಹೊರಗಡೆ ಮನೆ ಮಾಡಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರು 600 ಇಂದ 900 ಇಲ್ಲ 1000 ಇದ್ದೇ ಇರುತ್ತೆ. ಊಟ ಮತ್ತೆ ಗ್ರೋಸರಿ ಅಂತ ನೋಡೋದಾದ್ರೆ 100 ಇಂದ 200 ಯೂರೋ ಬಂದೇ ಬರುತ್ತೆ. ಮತ್ತೆ ಇನ್ನಿತರ ಎಕ್ಸ್ಟ್ರಾ ಖರ್ಚು ಅಂತ ಒಂದು 100 ಯೂರೋ ತೆಗೆದಿಟ್ಕೊಳ್ಳಿ. ಸೊ ಓವರ್ ಆಲ್ ನೀವು ಏನಿಲ್ಲ ಅಂತಂದ್ರು 1,40,000 1,50,000 ನೀವು ಮನೆ ಕಳಿಸ್ಬೋದು. ನಿಮ್ಮ ಖರ್ಚು, ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲ ತೆಗೆದು. ಸ್ಟಾರ್ಟಿಂಗ್ ಅಲ್ಲೇ ನೀವು ಫ್ಯಾಮಿಲಿ ಜೊತೆ ಬಂದ್ರೆ ನಿಮಗೆ ಖರ್ಚು ಜಾಸ್ತಿ ಇರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಟ್ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಫ್ರೀ ಮತ್ತೆ ಹೆಲ್ತ್ ಫ್ರೀ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ನಿಮಗೆ ಲಾಂಗ್ ಟರ್ಮ್ ಅಲ್ಲಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕೊನೆಯದಾಗಿ ನಿಮ್ಗೆ ಏನ್ ಹೇಳ್ತಿದ್ದೀನಪ್ಪ ಅಂತಂದ್ರೆ, ಜರ್ಮನಿ ಅಂತಂದ್ರೆ ಬರೇ ಹಣ ಮಾಡೋ ಮಷಿನ್ ತರ ಅಲ್ಲ. ಸೊ ಇಲ್ಲಿ ಲೈಫ್ ಟೈಮ್ ಸೆಕ್ಯೂರಿಟಿ ಇದೆ. ಕೆಲಸದ ಒತ್ತಡ ಇದ್ರೂ ಕೂಡ ನೀವು ಮನೆಗೆ ಹೋದ್ಮೇಲೆ ವರ್ಕ್ ಬಗ್ಗೆ ಟೆನ್ಷನ್ ಮಾಡೋ ಚಿಂತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಅಷ್ಟು ವರ್ಕ್ ಲೈಫ್ ಬ್ಯಾಲೆನ್ಸು ಅಷ್ಟು ಚೆನ್ನಾಗಿದೆ. ನೀವು ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಇದ್ರೆ, ನಿಮ್ಮಲ್ಲಿ ಹೊಸ ಭಾಷೆ ಕಲಿಬೇಕು ಅನ್ನೋ ಛಲ ಇದ್ರೆ, ವೆಲ್ಕಮ್ ಟು ಜರ್ಮನಿ. ಸೊ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋಕೆ ಟಿಪ್ಸ್ ಬೇಕಾ?
ಅಥವಾ ವೀಸಾ ಪ್ರೋಸೆಸ್ ಬಗ್ಗೆ ಡೌಟ್ ಇದೆಯಾ? ಕಮೆಂಟ್ ಮಾಡಿ, ನಾನು ನಿಮ್ಮ ಪ್ರತಿ ಕಮೆಂಟ್ಗೂ ಉತ್ತರ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ನರ್ಸಿಂಗ್ ಫ್ರೆಂಡ್ಸು ಮತ್ತು ಯಾರಾದರೂ ಜರ್ಮನಿಗೆ ಬರಬೇಕು ಅಂದ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಾವ್.